ಬೆಳಗ್ಗೆ ಟೈಮ್ ಆಗೈತಿ 4:30. ಲೈಫ್ ಒಳಗ್ ಫಸ್ಟ್ ಟೈಮ್ ನಾ ಇಷ್ಟ್ ಲಘು ಎದ್ದಿದ್ದ. ನಾನ್ ಇಷ್ಟ್ ಲಘು ಯಾಕೆ ಎದ್ದೇನಂದ್ರೆ ನಾವ್ ಹೊಂಟೇವಿ ನಮ್ ಮನೆ ದೇವ್ರಗ ಕೊಪ್ಪಳಗ. ಎದ್ದ ಕೂಡ್ಲೆ ಫಸ್ಟ್ ಕೆಲ್ಸ ಒಳಗ ಹೊರಗ ಕಸ ಹುಡ್ಗಿ ನೆಲ ಒರೆಸೋದ. ಎಲ್ಲರೇ ಹೋಗೋದೈತಂದ್ರೆ ನಿದ್ದಿನ ಹತ್ತಂಗಿಲ್ಲ ನೈಟ್. ಆಮೇಲೆ ಫ್ರೆಶ್ ಅದು ಆಗಿ ಚಪಾತಿ ಪಲ್ಯ ಮಾಡ್ಕೊಂಡ ನಾವ್ ಹೋಗಾಕ ರೆಡಿ ಅದು. ಕೊಪ್ಪಳಗ್ ಹೋಗಾಕ 4 to 5 hours ಬೇಕಂತ ಹೇಳಿದಾರ. ನೋಡೋಣ. ನಾನಂತ್ರು ಫಸ್ಟ್ ಟೈಮ್ ಹೋಗೋದು. ಆಮೇಲೆ ನಾವೊಂದ್ ಚಲೋ ಪ್ಲೇಸ್ ನೋಡಿ ಬ್ರೇಕ್ಫಾಸ್ಟ್ ಮಾಡಕ್ ನಿಂತು. ಅಲ್ಲಂತ್ರು ಗಾಳಿ ಬಾಳಿತ್ತ. ಬ್ರೇಕ್ಫಾಸ್ಟ್ ಅದು ಮಾಡಿ ನಾವ್ ನಮ್ ಜರ್ನಿ ಕಂಟಿನ್ಯೂ ಮಾಡಿದ್ವು. ಜಸ್ಟ್ 3.5 hours ಒಳಗ ನಾವ್ ಮುಟ್ಟಿದ್ದು ನರೇಗಲ್ ಕೊಪ್ಪಳಗ. ಇಲ್ಲಿರೋದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ನಮ್ಮ ಮನೆ ದೇವ್ರ. ಮಮ್ಮಿಯವರ ಹೇಳಾತಿದ್ರ ಅವ್ರ ಮದ್ವೆ ಆದಾಗ ಜಸ್ಟ್ ಮೂರ್ತಿ ಅಷ್ಟ ಇತ್ತಂತ. ಆದ್ರೆ ಈಗ ದೊಡ್ಡ ದೇವಸ್ಥಾನ ಆಗೇತಿ. ಇಂಪ್ರೂವ್ನು ಬಹಳ ಆಗೇತಿ. दर्शन वगैरे घेऊन रिटर्न जाताना आम्हाला बकऱ्याचं पिल्लू गावला. त्याला जन्म घेऊन 2 ते 3 दिवस झाला होता, पण मस्त क्यूट होता. त्यानंतर विनायकांना बोलले गविसिद्धेश्वरच्या मठाला जाऊया, बघायला छान आहे म्हणून. मग आम्ही आलो गविसिद्धेश्वर मठला. आम्ही इकडे येऊन बघतो तर फुल क्लीन आणि डिसिप्लिन प्लेस आहे. मला तरी हे प्लेस फार आवडलं. 1 डे फॅमिली ट्रिप साठी हे प्लेस बेस्ट आहे आणि प्री वेडिंग शूट फोटोशूट साठी तरी भारीच आहे. चला आजच्यासाठी तरी एवढंच. उद्या पार्ट 2 येते. भेटूया नेक्स्ट व्लॉग मध्ये. बाय.